ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬರಬೇಕು. ಜನರಲಿ ಒಂದು ಸಿನಿಮಾ ಶೂಟಿಂಗ್ ಆದಮೇಲೆ ನಿರ್ದೇಶಕರು ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿರ್ತಾರೆ. ಅವ್ರಿಗಿನ್ನೇನು ತಲೆ ಓಡಲ್ಲ. ಶೂಟಿಂಗು, ಎಲ್ಲರದು ಪರ್ಫಾರ್ಮೆನ್ಸ್ ತೆಗಿಯೋದು ಅದೆಲ್ಲ ಮುಗಿದ್ಮೇಲೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ನಮ್ಮ ತಲೆ ಓಡ್ತಾನೆ ಇರಲ್ಲ. ಆವಾಗ ನಮಗೆ ಮತ್ತೆ ಜೀವ ಕೊಡೋದು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಲಿರಿಸಿಸ್ಟ್. ಯಾವಾಗಲೂ ಆ ವಿಷಯದಲ್ಲಿ ನಾನು ಫ್ರಮ್ ದ ಸಲಗಾಯಿಂದನೂ ಅದೆಷ್ಟು ಜನ್ಮದ್ದು ಸುಮ್ಮನೆ ಉತ್ಪ್ರೇಕ್ಷೆಗಳದಲ್ಲ, ಮುಖಸ್ತುತಿಗಳದಲ್ಲ, ನಿಮ್ಮಿಬ್ಬರಿಗೆ ಗೊತ್ತಿಲ್ಲ. ನಮ್ಮ ತಾಯಿ ಯಾವಾಗಲೂ ಆಶೀರ್ವಾದ ಮಾಡಿದರು, ನೀವು ಒಳ್ಳೇದಾಗತ್ತೆ ಸುಮ್ಮನೆ ಇರು ಅಂತ. ಹಂಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಮ ತಾಯಿ ಆಶೀರ್ವಾದನೇ ಇವರಿಬ್ಬರು ನನಗೆ ಸಲಗಾಯಿಂದ ಕರ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಚರಣ್ಗೆ ಮತ್ತು ನಾಗಾರ್ಜುನ ಶರ್ಮಾ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ನಾವೇನೇ ಮಾಡಿದ್ರು ಚೆನ್ನಾಗಿ ಆಗ್ತಾಯಿದೆ ಅನ್ನೋಕ್ಕೆ ನೀವಿಬ್ಬರೇ ಮೇಯ್ನ್ ಕಾರಣ. ಒಂದ್ಸರಿ ಶೂಟಿಂಗ್ ಮುಗಿದ್ಮೇಲೆ ಮುಗಿದೋಯ್ತು ನಮ್ಮ ಕತೆ. ತಲೆ ಓಡಲ್ಲ ನಮಗೆ, ಅಂದರೆ ನಂಬಾಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅವಾಗ ನಾವು ಹೇಳಿದಾಗ ಅದಕ್ಕೆ ಬದುಕನ್ನ ಕಟ್ಕೊಡ್ತೀರ ಮತ್ತೆ ಎಲ್ಲನೂ. ಹಾಗಾಗಿ ಈ ಕ್ರೆಡಿಟ್ಸು ಅಥವಾ ಏನೇ ಆಗಲಿ ನಿಮಗೆ, ನಿಮ್ಮ ಮ್ಯೂಸಿಕ್ಗೆ ಮತ್ತು ನಿಮ್ಮ ಬರವಣಿಗೆಗೆ ಯಾವತ್ತೂ ನನ್ನ ಕಡೆಯಿಂದ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಿಕ್ಕಿದ್ದು ನೀವು ಹೇಳಬೇಕು. ಚಿನ್ನಮ್ಮ ನನಗೂ ನನ್ನ ಮಗಳಿಗೂ ಒಂದು ಗಲಾಟೆ ಆಯಿತು. ಅಂದರೆ ಪ್ರೀತಿಯಿಂದ ಚಿನ್ನಮ್ಮ ಕಂದಮ್ಮ ಹಾಡಿಗೆ ನಾನು ರೇಗಿಸ್ತಿದ್ದೆ. ಏನಮ್ಮ ನನಗೆ ಇಷ್ಟ ಆಗಿರೋ ಪದ ಎಲ್ಲ ನಿಮ್ಮ ಮೇಲೆ ಹಾಕಿ ಬರ್ಸಿದ್ದೀನಿ ಅಂತ. ಸುಂದರಪ್ಪ ನೀನು ನಾನು ಮೊದಲೇ ಕರೆದಿದ್ಯಾ ಅಂತ ಕ್ಯೂಟಾಗಿ ಕೇಳ್ತಿದ್ಲು. ಹೌದು, ಎಲ್ಲ ತಂದೆ, ಎಲ್ಲ ಮಕ್ಕಳು, ಎಲ್ಲ ಪ್ರೀತಿ ಮಾಡೋರನ್ನ ಚಿನ್ನಮ್ಮ, ಕಂದಮ್ಮ, ಮುದ್ದಮ್ಮ, ಬಂಗಾರಿ ಅಂತ ಕರೆಯೋದು ಸರ್ವೇ ಸಾಮಾನ್ಯ. ಅದನ್ನೇ ಬೇಸಾಗಿಟ್ಕೊಂಡು ಸಾಂಗ್ ಮಾಡೋಣ ಅಂತ ನಾಗಾರ್ಜುನ ಅವರು, ಚರಣ್ ಅವ್ರು ನಾವು ಕೂತು ಇದನ್ನು ಪ್ಲ್ಯಾನ್ ಮಾಡಿದ್ದು.